ಎಲ್ರಿಗೂ ನಮಸ್ಕಾರ. ಇವತ್ತು ಮೆಣಸಿನ್ಕಾಯಿ ಪಲ್ಯ ಮಾಡ್ಬೇಕು ಅಂದ್ಕೊಂಡೀನಿ. ಮೆಣಸಿನ್ಕಾಯಿ ಪಲ್ಯ ಅಂತಂದರೆ ದಪ್ಪ ಮೆಣಸಿನ್ಕಾಯಿ ಅಲ್ಲ, ಈ ಥರ ಮೆಣಸಿನ್ಕಾಯಿ ನಾವು ನಾಷ್ಟಕ್ಕೆ ಅದೆಲ್ಲ ಬಳಸ್ತೀವಲ್ಲ ಆ ಥರ ಮೆಣಸಿನ್ಕಾಯಿ ಇವೇನದಲ್ಲ ಈ ಥರ ಹೆಚ್ಚಿಟ್ಕೋಬೇಕು. ಈ ಥರ ಹೆಚ್ಚಿಟ್ಕೊಂಡು ಆಮೇಲೆ ಸ್ವಲ್ಪ ಖಾರ ಇದ್ದರೆ ಟೇಸ್ಟ್ ಆಗುತ್ತೆ ಪಲ್ಯ. ನಾವು ಖಾರ ತಿನ್ನಂಗಿಲ್ಲಪ್ಪ ಅಂತಂದರೆ ನೀವು ಸಪ್ಪನ ಮೆಣಸಿನ್ಕಾಯಿ ಮಾಡ್ಕೋಬೋದು. ಇದಕ್ಕೆ ಏನೇನು ಬೇಕಂತಂದರೆ ಹುಣಸೆಹಣ್ಣು ಬೇಕು, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಉಪ್ಪು, ಶೇಂಗಾದ ಪುಡಿ, ನೋಡಿರಿ ಕೊತ್ತಂಬರಿ, ಆಮೇಲೆ ಕರಿಬೇವು, ಆಮೇಲೆ ಬೆಲ್ಲ ಬೇಕು, ಮೆಣಸಿನ್ಕಾಯಿ ಈ ಥರ ತೊಳೆದು ಒರೆಸಿ ಸ್ವಚ್ಛ ಮಾಡಿ ಹೆಚ್ಚಿಟ್ಕೊಂಡೀನಿ. ಇವಾಗ ನಾನು ಒಂದು ಗ್ಯಾಸ್ ಹಚ್ಚಿಬಿಟ್ಟು ಬುಟ್ಟಿ ಇಟ್ಟೀನಿ. ಎಣ್ಣೆ ಹಾಕ್ತೇನೆ ನೋಡಿರಿ. ಇದು ಭಾಳ ಟೇಸ್ಟ್ ಆಗ್ತದೆ ಪಲ್ಯ, ಚಪಾತಿಗೆ, ಭಕ್ರಿಗೆ. ಆಮೇಲೆ ಇದ್ರ ಜೊತೆಗೆ ಕಂಪಲ್ಸರಿ ಏನದಲ್ಲ ಸಪ್ಪನ್ನು ತವಿಬೇಕು. ಅಂದರೆ ಬೇಳೆ ಕುದಿಸಿರ್ತೀವಲ್ಲ ಹುಳಿಗೆ, ಅದಕ್ಕೆ ಆ ಸಪ್ಪನ್ನು ತವಿಗೆ ಒಂಚೂರು ಉಪ್ಪು ಅರಿಶಿನ ಪುಡಿ ಹಾಕಿ ಇಟ್ಕೊಂಡ್ಬಿಡ್ಬೇಕು. ಅದೇ ಇದು ಪಲ್ಯ ಜೊತೆಗೆ ಕಂಪಲ್ಸರಿ ಅದು ಬೇಕು, ಯಾಕಂದರೆ ಇದು ಖಾರ ಇರ್ತದಲ್ಲ ಅದರ ಸಂಬಂಧ. ಈಗ ನೋಡಿರಿ ಎಣ್ಣೆ ಹಾಕೀನಿ, ಸಾಸಿವೆ ಹಾಕ್ತೇನೆ, ಜೀರಿಗೆ ಹಾಕ್ತೇನೆ ನೋಡಿರಿ, ಆಮೇಲೆ ಕರಿಬೇವು ಹಾಕ್ತೇನೆ, ಆಮೇಲೆ ಇವು ಮೆಣಸಿನ್ಕಾಯಿ ಹಾಕಿಬಿಡ್ತೀನಿ. ಸ್ವಲ್ಪ ಸ್ಲೋ ಇಟ್ಕೊಂಡು ತಾಳಿಸ್ಕೋಬೇಕು, ಯಾಕಂದರೆ ಘಾಟ್ ಬರ್ತದೆ ಮೆಣಸಿನ್ಕಾಯಿದು. ನೀವು ಖಾರ ತಿನ್ನಂಗಿಲ್ಲಪ್ಪ ಮೆಣಸಿನ್ಕಾಯಿ ಇಷ್ಟೊಂದು ಅಂತಂದರೆ ನೀವೇನು ಮಾಡಿರಿ, ಸ್ವಲ್ಪ ಸಪ್ಪನ ಮೆಣಸಿನ್ಕಾಯಿ ತೊಗೊಂಡು ಸ್ವಲ್ಪ ಎಣ್ಣೆ, ಬೆಲ್ಲ, ಹುಣಸೆಹಣ್ಣು, ಶೇಂಗಾದ ಪುಡಿ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ಖಾರ ಹತ್ತಂಗಿಲ್ಲ. ಖಾರನೇ ತಿನ್ನಂಗಿಲ್ಲ ಜಾಸ್ತಿ ನಾವು ಅಂತಂದರೆ ಸಪ್ಪನ ಮೆಣಸಿನ್ಕಾಯಿ ತೊಗೊಳ್ರಿ, ಸ್ವಲ್ಪ ಕಡಿಮೆ ಖಾರ ಇರ್ತಾವೆ. ಆಮೇಲೆ ಇವಾಗಂತೂ ಮೆಣಸಿನ್ಕಾಯಿ ಖಾರನೇ ಬರೋಂಗಿಲ್ಲ, ಕಡಿಮೆ ಖಾರ ಬರೋದು. ನೋಡಿ ಈ ಥರ ಹಾಕಿ ಆಮೇಲೆ ಏನು ಮಾಡೀನಿ, ಇವಾಗ ಇದಕ್ಕೆ ಉಪ್ಪು ಹಾಕಿಬಿಡ್ತೀನಿ, ಅಂದರೆ ಜಲ್ದಿ ಚೆಂದ ಆಗ್ತಾವೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡ್ತೀನಿ. ಉಪ್ಪು ನೋಡ್ಕೊಂಡು ಹಾಕೋರಿ. ಉಪ್ಪು ಅರಿಶಿನ ಪುಡಿ ಹಾಕಿಬಿಡ್ತೀನಿ ಒಂದು ಸ್ವಲ್ಪ. ಇವಾಗ ಇದನ್ನು ತಾಳಿಸ್ತೀನಿ ಚೆಂದಾಗಿ. ಸ್ವಲ್ಪ ಘಾಟ್ ಇರ್ತಾವೆ ಖಾರ ಇದ್ದರೆ, ಅದಕ್ಕೆ ಲೋ ಫ್ಲೇಮ್ನಾಗ ಇಟ್ಕೊಂಡೇ ಮಾಡಬೇಕು. ಒಂಚೂರು ಮುಚ್ಚಿಬಿಡ್ತೀನಿ, ಅಂದರೆ ಚೆಂದ ಬೇಯ್ತದೆ ಮೊದಲು. ಮೊನ್ನೆ ಹೋಳಿಗೆ ಮಾಡಿದೆ, ಖವಾದ ಹೋಳಿಗೆ ಮಾಡಿದಾಗ ಅವರು ಶಶಿಕಲಾ ದೇಶಪಾಂಡೆ ಅನ್ನೋರು ಗೋಧಿ ಹಿಟ್ಟೆ ನಾದ್ಕೊಂಡು ಅದ್ರ ಮೈದಾ ಹಿಟ್ಟು ಹಾಕಿ ನಾದ್ಕೊಂಡ್ರೆ ಚಲೋ ಆಗ್ತಾವ ಅಂತ ಹೇಳಿದರು. ಇಲ್ಲ ಹಾಗೂ ನಾದ್ಕೋಬೋದು, ಹಾಗೇನಿಲ್ಲ. ನಾನು ಪ್ರತಿ ಸತ್ತ ಹೇಳಬೇಕಾದ್ರೆ ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಬಟ್ ನೀವು ಬೇಕಿದ್ದರೆ ರವೆ ಮೈದಾ ಕಲಿಸ್ಕೊರಿ, ಇಲ್ಲಾಂದ್ರೆ ಗೋಧಿ ಹಿಟ್ಟೆ ಮಾಡ್ಕೊರಿ ಅಂತ ಹೇಳ್ತಿದ್ದೆ. ನಾನು ಅವತ್ತು ಒಂದೇ ದಿನ ಮರೆತು ಹೇಳಿಲ್ಲ. ನೀವು ಹೇಳಿದ್ದಕ್ಕೆ ಧನ್ಯವಾದಗಳು. ಹಾಗೇನೂ ಇಲ್ಲ, ನೀವು ಹೇಳಿದ್ದು ಒಳ್ಳೆಯದೇ ಆಯಿತು. ಬೇಕಿದ್ದವ್ರು ಗೋಧಿ ಹಿಟ್ಟಲ್ಲೇ ಹೋಳಿಗೆ ಮಾಡ್ಕೋಬೋದು. ಆದಷ್ಟು ಗೋಧಿ ಹಿಟ್ಟು ಯೂಸ್ ಮಾಡೋದೇ ಒಳ್ಳೆಯದು. ನೀವು ಅಂದಂಗೆ ಮೈದಾ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಕರೆಕ್ಟಾಗಿ ನೀವು ಹೇಳಿದ್ರಿ, ಅದಕ್ಕೇನು ತಪ್ಪಿಲ್ಲ. ಆಮೇಲೆ ನಮ್ಮ ವಿಡಿಯೋ ನಿಮಗೆ ಫಸ್ಟ್ ಟೈಮ್ ನೋಡೋರಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಮೊದಲನೇ ಸಲ ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡ್ರಿ. ಆಮೇಲೆ ನಿಮ್ಮ ರಿಲೇಟಿವ್ಸು, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಆಮೇಲೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಅಂದರೆ ನೋಡೋದು ಮಾತ್ರ ಬಿಡಬೇಡ್ರಿ. ಆಮೇಲೆ ಕಮೆಂಟ್ ಮಾಡಿರಿ ಕಂಪಲ್ಸರಿ. ಸ್ವಲ್ಪ ಘಾಟ ಇರ್ತದೆ ಮೆಣಸಿನ್ಕಾಯಿ. ಇವಾಗ ನೋಡಿರಿ ಮೆಣಸಿನ್ಕಾಯಿ ತಾಳ್ಸೀನಿ, ಚೆಂದಾಗ್ಯಾವ. ಈಗ ಹುಣಸೆಹಣ್ಣು ಹಾಕ್ತೇನೆ ನೋಡ್ರಿ. ನೀವು ಮೊದಲೇ ಬೇಕಂದ್ರೆ ಹುಣಸೆಹಣ್ಣಿಂದ ರಾಡಿ ಹೀಗೆಲ್ಲ ಇದನ್ನು ಕಿವುಚ್ಬಿಟ್ಟು ಸೋಸಿ ತೆಗೆದಿಟ್ಕೊರ್ಬೇಕಂದ್ರೆ ನೀರು. ನಿಮಗೆ ಟೈಮ್ ಇಲ್ಲಪ್ಪ ಈ ಥರ ಎಲ್ಲ ಮಾಡ್ಕೊಲಿಕ್ಕಂದ್ರೆ ಹಂಗೂ ಮಾಡ್ಬೋದು ನೀವು. ಇದಕ್ಕೆ ನೋಡಿರಿ ಹುಣಸೆಹಣ್ಣು ಹಾಕಿಂದ ಕಂಪಲ್ಸರಿ ಬೆಲ್ಲ ಹಾಕಬೇಕು. ಮೆಣಸಿನ್ಕಾಯಿ ಪಲ್ಯಕ್ಕೆ ಬೆಲ್ಲ ಬೇಕೇ ಬೇಕು.
ಮೆಣಸಿನ್ಕಾಯಿ ಎಲ್ಲ ಘಾಟ್ ಘಾಟ್ ಬರ್ತದೆ ನೀರು. ಹುಣ್ಸೆಹಣ್ಣು ಹಾಕಿಂದ ಘಾಟ್ ಬರ್ತದೆ ಒಂಚೂರು. ಆಮೇಲೆ ಶೇಂಗದ ಪುಡಿ ಹಾಕ್ತೇನೆ. ಇದಕ್ಕೆ ಚಲೋ ಶೇಂಗದ ಪುಡಿ ಬೇಕು ರೀ ಎಷ್ಟು ಹೋಗೋಣ, ಯಾಕೆ ಮೆಣಸಿನ್ಕಾಯಿ ಇರ್ತದಲ್ಲ. ಆಮೇಲೆ ಕೊತ್ತಂಬರಿ ಹಾಕ್ತೀನಿ ನೋಡಿ, ಫ್ರೆಶ್ ಕೊತ್ತಂಬರಿ ಅದ. ತೊಳೆದ್ಬಿಟ್ಟು ಹಾಕ್ತೀನಿ ನೋಡಿ. ಹಂಗೆ ಮಾಡಿದ್ರೆ ಬರೋಂಗಿಲ್ಲ. ಸ್ವಲ್ಪ ಖಾರ ಮೆಣಸಿನ್ಕಾಯಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಘಾಟ್ ಘಾಟ್ ಬರ್ಲಿಕ್ಕತ್ತದ. ಅದಕ್ಕೆ ನಾನು ಬೆಲ್ಲ ಶೇಂಗದ ಪುಡಿ ಜಾಸ್ತಿನೇ ಹಾಕೀನಿ. ಈಗ ನೋಡಿರಿ ನೀರು ಹಾಕ್ತೀನಿ ಇನ್ನೊಂಚೂರು, ಬರೀ ಹುಣಸೆಹಣ್ಣು, ಬೆಲ್ಲ, ಶೇಂಗಾದ ಪುಡಿ, ಉಪ್ಪು ಎಲ್ಲ ಹಾಕೀನಿ. ಈಗೇನದಲ್ಲ ನೀರು ಹಾಕೀನಿ. ಸ್ವಲ್ಪ ಜಾಸ್ತಿ ಹಾಕ್ಬೇಕು ನೀರು, ಚೆಂದ ಕುದಿಬೇಕದು. ಈಗ ಇದನ್ನು ಮುಚ್ಚಿಟ್ಬಿಡ್ತೀನಿ ನೋಡಿರಿ. ಮುಚ್ಚಿಟ್ಟು ಸ್ವಲ್ಪ ಜೋರು ಇಡ್ತೀನಿ. ಇನ್ನೊಂದು ಚೂರು ಶೇಂಗದ ಪುಡಿ ಹಾಕ್ತೀನಿ. ಇದನ್ನು ನೋಡಿರಿ ಚೆಂದ ಕುದಿಬೇಕು. ಕುದ್ದು ಎಣ್ಣೆ ಬಿಡ್ತದೆ ಸುತ್ತಲೂ ಎಲ್ಲ, ಭಾಳ ಟೇಸ್ಟ್ ಆಗ್ತದೆ ಪಲ್ಯ. ಆಮೇಲೆ ಇದು ತಂಗಳ ಬಕ್ರಿಗೆ ಅಂದರೆ ಮೆತ್ತಗಿರ್ಬೇಕು. ತಂಗಳ ಬಕ್ರಿ ನಿನ್ನೆ ಮಾಡಿದ್ದು ಇವತ್ತು ಮುಂಜಾನೆ ತಿಂತೀವಲ್ಲ, ಆ ಥರ ಮೆತ್ತನ ಬಕ್ರಿಗೆ ಭಾಳ ರುಚಿ ಆಗ್ತದೆ. ಆಮೇಲೆ ಏನದಲ್ಲ ಇದು ಪಲ್ಯನೂ ಏನದಲ್ಲ ಮರುದಿನ ಅಂದರೆ ಇವತ್ತು ಮಾಡಿದ್ದು ನಾಳೆ ಭಾರಿ ಬೆಸ್ಟ್ ಆಗ್ತದೆ ಪಲ್ಯ. ಇದು ತಂಗಳ ಪಲ್ಯ. ಲೈಟ್ ಹೋದು ಲೈಟ್ ಹೋದು
ಈಗ ನೋಡಿರಿ ಪಲ್ಯ ಆಗ್ಯದ. ನೋಡಿರಿ ಎಷ್ಟು ಚಂದ ಕುದ್ದದ ಪಲ್ಯ, ಮೆತ್ತಗಾಗ್ಯಾವ ಮೆಣಸಿನ್ಕಾಯಿ ಎಲ್ಲ. ಈಗ ಗ್ಯಾಸ್ ಆರಿಸ್ತೀನಿ ನೋಡಿರಿ. ಈಗ ಪಲ್ಯ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ. ಈ ಉತ್ತರ ಕರ್ನಾಟಕದ ಮಂದಿ ಎಲ್ಲ ಖಾರ ತಿನ್ನಲಿಕ್ಕೆ ಭಾಳ ಮುಂದೆ ಮಂದಿ ಇದು. ಇಲ್ಲೆಲ್ಲ ತಿಂತಾರೆ. ಖಾರ ತಿನ್ನಲಾರ್ದವ್ರಿಗೆ ಆಗಿ ಬರಂಗಿಲ್ಲ ಇದು. ನೀವೇನದ ಸಪ್ಪಂದು ಮೆಣಸಿನ್ಕಾಯಿ ತೊಗೊಂಡು ಮಾಡುತ್ತೆ ಬರ್ರಿ. ನೋಡಿರಿ ಜೋಳದ ಭಕ್ರಿ, ಆಮೇಲೆ ಸಪ್ಪಂತವಿ ಮೆಣಸಿನ್ಕಾಯಿ ಪಲ್ಯ. ನೋಡಿರಿ ಭಕ್ರಿ, ಜೋಳದ ಭಕ್ರಿ, ಮೆಣಸಿನ್ಕಾಯಿ ಪಲ್ಯ, ಆಮೇಲೆ ಸಪ್ಪಂತವಿ. ಇದನ್ನು ನೀವು ಒಂದು ಸಲ ಮಾಡಿ ನೋಡ್ತೀರಲ್ಲ, ನೋಡಿರಿ ಹೆಂಗೆ ಬಂತಂತ ಹೇಳ್ರಿ. ಆಮೇಲೆ ಟೇಸ್ಟ್ ಮಾತ್ರ ಭಾರಿ ಆಗುತ್ತೆ. ಖಾರ ತಿನ್ನೋರಿದ್ರೆ ಏನು ಅಡ್ಡಿ ಇಲ್ಲ, ಮಸ್ತ್ ಆಗ್ತದೆ. ಇದು ಚಪಾತಿಗೆ, ಪಲ್ಯಕ್ಕೆ, ಭಕ್ರಿಗೆ ಎಲ್ಲದಕ್ಕೂ ಹಚ್ಕೊಂಡು ತಿನ್ಬೋದು. ನೋಡಿರಿ ನೀವು ಒಂದು ಸಲ ಮಾಡಿ ನೋಡ್ತೀರಲ್ಲ, ಹೆಂಗೆ ಬಂತಂತ ತಿಳಿಸೋದು ಮಾತ್ರ ಮರಿಬೇಡ್ರಿ. ಮತ್ತೆ ನಾಳೆ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.